ಇನ್ನು ಬರಬೇಕಾದಂಥ ಒಂದು ಆಸ್ತಿ ಬರ್ತಾ ಇಲ್ಲ ಅಂತಂದರೆ, ಬರಬೇಕಾಗಿರೋವಂಥ ಒಂದು ಆಸ್ತಿ ಕೈ ತಪ್ತಾ ಇತ್ತು ಅಂತಂದರೆ, ಜೀವನದಲ್ಲಿ ನಾವು ಯಾವ ರೀತಿ ಬೆಳಿಬೇಕು ಅಂತಂದರೆ, ಭಾಳಷ್ಟು ಜನ ಹೇಳ್ತಾರೆ 4 ಜನ ಮೆಚ್ಚೋ ಹಾಗೆ ಬದುಕಬೇಕು. ತಪ್ಪು. ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಶೇರ್ ಮಾಡಿ ಮತ್ತು ಫಾಲೋನ ಮಾಡ್ಕೊಳ್ಳಿ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿಷ್ಣುಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತೆ ಅಂದರೆ, ವಾತ. ಈ ವಾತದ ಸಮಸ್ಯೆಯಿಂದನೂ ಕೂಡ ಪಿತ್ತನೆತ್ತಿಗೆ ತಲೆ ಸುತ್ತ ಬೀಳುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ದೇಹದಲ್ಲಿ ವಾತ ಜಾಸ್ತಿ ಆಯಿತು ಅಂತಂದರೆ ಏನಾಗುತ್ತೆ ಅಂತಂದರೆ, ತ್ರಿದೋಷ ಅಂತ ಹೇಳಿದೆ, ವಾತ ಪಿತ್ತ ಮತ್ತು ಕಫ. ಈ ತ್ರಿದೋಷದಲ್ಲಿ ಈ ಒಂದು ವಾತನೂ ಕೂಡ ಪ್ರಮುಖವಾದಂಥದ್ದು. ಅದನ್ನು ಈ ವಾತ ನಿವಾರಣೆ ಆಗಬೇಕು ಅಂತ ಸ್ವಲ್ಪ ಹುಳಿ ಪದಾರ್ಥವನ್ನು ಕಡಿಮೆ ಮಾಡಿ ದೇಹ ತಿನ್ನೋದನ್ನು ಮಾಡಿ, ಮತ್ತು ದೇಹದ ಈ ವಾತ ಜಾಸ್ತಿ ಇತ್ತು ದೇಹದಲ್ಲಿ ಅವಶ್ಯಕವಾದಂತಹ ಒಂದು ಆಕ್ಸಿಜನ್ ಪೂರೈಕೆ ಸರಿಯಾಗಿ ಆಗೋದಿಲ್ಲ. ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಹೆಬ್ಬೆರಳು ಪ್ಲಸ್ ಪ್ರಾಣ ಮುದ್ರೆಯನ್ನು ಮಾಡಿದ್ರೆ ತುಂಬ ವಾತ ಅನ್ನೋಂಥದ್ದು ಕಡಿಮೆ ಆಗಿಬಿಡುತ್ತೆ. ಯಾವುದು ಆ ಒಂದು ಮುದ್ರೆ ಅಂತ ನೋಡಿದ್ರೆ ನೋಡಿ, ಪ್ರಾಣ ಮುದ್ರೆ ನಂಬರ್ 2 ತೋರಿಸಿ ಅಂದರೆ ಆಟೋಮೆಟಿಕ್ಕಾಗಿ ಇದನ್ನು ತೋರಿಸ್ತಾರೆ. ಇದು ಪ್ರಾಣ ಮುದ್ರೆ. ಇದನ್ನು 10 ನಿಮಿಷಗಳ ಕಾಲ ಮಾಡಿ ನೋಡಿ. ಹೆಬ್ಬೆರಳಿಗೆ ಉಂಗುರದ ಬೆರಳು, ಕಿರುಬೆರಳು, ತೋರ್ಬೆರಳು, ಮಧ್ಯ ಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದು. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಜೀವನದಲ್ಲಿ ನಾವು ಯಾವ ರೀತಿ ಬೆಳಿಬೇಕು ಅಂತಂದರೆ, ಭಾಳಷ್ಟು ಜನ ಹೇಳ್ತಾರೆ 4 ಜನ ಮೆಚ್ಚೋ ಹಾಗೆ ಬದುಕಬೇಕು. ತಪ್ಪು. 4 ಜನ ಮೆಚ್ಚೋ ಹಾಗೆ ಬದುಕಬಾರದು. ಅಂದರೆ ನಿಂಗೆ ಬದುಕಬೇಕು ಅಂತಂದರೆ, ನಮ್ಮ ಶತ್ರುಗಳು ನಮ್ಮನ್ನು ನೋಡಿ ಹುರ್ಕೋಬೇಕು. ಅದು ನಿಜವಾದಂಥ ಬೆಳವಣಿಗೆ. ಈಗ ನಿಮಗೆ ಪರಿಚಯ ಇರೋರು ನೀವು ಏನು ಸುಮಾರಾಗಿ ಮಾಡಿದ್ರು ಚೆನ್ನಾಗಿದೆ ಬಿಡಪ್ಪ ಅಂತಾರೆ. ಯಾಕಂದ್ರೆ ನಿಮಗೆ ಪ್ರೀತಿ, ನಿಮ್ಮ ಮೇಲೆ ವಿಶ್ವಾಸ, ಅಥವಾ ನಿಮ್ಮ ತಂದೆ ತಾಯಿಗಳು ನಿಮ್ಮ ಒಂದು ಕುಟುಂಬದ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ. ನೀವು ತಪ್ಪು ಮಾಡಿದ್ರು ಬಿಡು ಪರವಾಗಿಲ್ಲ, ಸರಿ ಅಂತ ಹೇಳ್ತಾರೆ. ಅದು ದೊಡ್ಡ ವಿಚಾರ ಅಲ್ಲ. ನಮ್ಮ ಶತ್ರು ಇರುತ್ತಲ್ಲ, ಅವನು ಕಮೆಂಟ್ ಮಾಡ್ತಾನೆ ಇರ್ತಾನೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ. ಅದು ಹಂಗಾಯಿತು, ಇದು ಹಿಂಗಾಯಿತು, ಇದು ಈ ಥರ ಆಯಿತು, ಅದು ಆ ಥರ ಆಯಿತು ಅಂತ. ಹಾಗಾಗಿ ನೀವು ಶತ್ರುಗಳು ಉರುಕೊಳ್ಳುವಂತಹ ರೀತಿಯಲ್ಲಿ ನೀವು ಜೀವನದಲ್ಲಿ ಬೆಳೆಯಬೇಕು. ಗೊತ್ತಾಯ್ತಲ್ಲ? ಹಾಗಾಗಿ ನೀವು ಅದ್ಭುತವಾಗಿ ನೀವು ಬೆಳಿಬೇಕು ಅಂದರೆ ಶತ್ರುಗಳು ಹೊಟ್ಟೆ ಕಿಚ್ಚುಪಡಬೇಕು. ಆವಾಗಲೇ ನಿಜವಾದಂಥ ಬೆಳವಣಿಗೆ ಆಗಬೇಕು. ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ. ನಾವು ಅದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಗೊತ್ತಲ್ಲ. ಈ ಅಷ್ಟಲಕ್ಷ್ಮಿಯಿಂದ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ಅದು ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ತಲೆನೇ ಕೆಡಿಸ್ಕೊಬೇಡಿ. ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾ ಲಾಸ್ ಆಗ್ತದೆ. ಎಷ್ಟೇ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಗುರುಗಳೇ. ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ. ಮಕ್ಳಿಗೆ ಮದುವೆ ಮಾಡ್ಬೇಕು, ಒಂದು 15 ಲಕ್ಷ ಖರ್ಚಾಗುತ್ತೆ. ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ. ಒಡವೆ ಅಂತೂ ನಾವೇನೂ ಮಾಡಿಸ್ಕೊಳೋಕ್ಕೆ ಆಗಿಲ್ಲ. ಮತ್ತು ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗೆ ನಾವು ಬುದ್ಧಿ ಹೇಳ್ತಾ ಇದ್ವಿ, ಜೀವನದಲ್ಲಿ ಮುಂದೆ ಇವಾಗ ಅವ್ರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ, ಒಡವೆಗಳು ಮಾಡಿಸ್ಕೊಂಡಿದ್ದಾರೆ, ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ, ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬಂದಿದ್ದಾರೆ ಕೊಟ್ಟರೆ. ಬಟ್ ನಮಗಿನ್ನೂ ಆಗ್ತಾಯಿಲ್ಲ. ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ 6 ತಿಂಗಳಲ್ಲಿ ಅದು ಎಂಥದ್ದೇ
ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ. 100% ರಿಸಲ್ಟ್. ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನೆಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ತೆಗೊಳಕ್ಕಾಗೋದಿಲ್ಲ ಇದನ್ನು. ಹಾಗಾಗಿ 10 ಬಾರಿ ನೀವು ಸಂಕಲ್ಪ ಮಾಡಿ, 11ನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತಿದೆ. ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ. 100% ಕೆಲಸ ಆಗುತ್ತೆ. ಹಿಂದೆ ಆಗಿತ್ತು, ಈಗಲೂ ಆಗ್ತದೆ, ಇನ್ನು ಮುಂದೆಗೂ ಕೂಡ ಹಾಗೇ ಆಗುತ್ತೆ. ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ. ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ. ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಗೊತ್ತಲ್ಲ. ಶತ್ರುಗಳು ನೀವು ಏನು ಮಾಡಿದ್ರೂ ಕೂಡ ಅವ್ನಿಗೆ ಅನ್ನಿಸ್ಬೇಕು, ಅಲ್ಲೆಲ್ಲ ಬಡ್ಡಿ ಮಗ ಇನ್ನು ಹೆಂಗೆ ಮಾಡ್ಬಿಟ್ಟ ಇವನು, ಅಷ್ಟು ಕಷ್ಟ ಇತ್ತು, ಯಾರೂ ಮಾಡೋಕ್ಕಾಗದೇ ಇನ್ನು ಮಾಡ್ಬಿಟ್ನಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ನೀವು ಬೆಳೆಯಬೇಕು. 4 ಜನ ಮೆಚ್ತಾರೆ, ಅವರು ಆರ್ಡಿನರಿ ಪರ್ಸನ್ಸು. ಅದು ಎಕ್ಸ್ಟ್ರಾಡಿನರಿ ಪರ್ಸನ್ ಯಾರು ಗೊತ್ತಾ, ನಿಮ್ಮ ಶತ್ರುಗಳು. ಪ್ರತಿಯೊಂದಕ್ಕೂ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನೀವು ಶತ್ರುಗಳು ಉರ್ಕೊಳ್ಳೋ ಅಂಥದ್ದು ಹೊಟ್ಟೆ ಕಿಚ್ಚುಪಡೋ ಅಷ್ಟು ನೀವು ಬೆಳೀತಾ ಹೋಗಬೇಕು. ಅಂದರೆ ಅಷ್ಟು ಎಫರ್ಟ್ಸನ್ನು ಅಷ್ಟು ತೆಗೆದುಕೋತಾ ಇರಬೇಕು. ಪ್ರತಿಯೊಂದು ಒಳ್ಳೆಯದಕ್ಕೂ ಸರಿಯಾಗಿ ಮಾಡಿದರೂ ಕೂಡ ಸರಿಯಾಗಿ ಮಾಡಿಲ್ಲ ಅಂತ ನೀವು ಇನ್ನಷ್ಟು ಪರ್ಫೆಕ್ಷನ್ಗೆ ಹೋಗ್ತೀರ ಗೊತ್ತಲ್ಲ. ಈಗ ಒಂದು ಮೈಕ್ರೋ ಆರ್ಟ್ ಅಂತ ಬರುತ್ತೆ. ಈ ಮೈಕ್ರೋ ಆರ್ಟ್ ಅಂತಂದರೆ ಏನು ಗೊತ್ತಾ, ನಾನು ಈಗ ತಾನೇ ಯೂಟ್ಯೂಬಲ್ಲಿ ನೋಡಿದೆ. ಚಿತ್ರ ಯಾರು ಬೇಕಾದ್ರೂ ಬರೀತಾರೆ. ಆದರೆ ಮೈಕ್ರೋ ಆರ್ಟ್ ಅಂತಂದರೆ ಏನು ಗೊತ್ತಾ, ಅಕ್ಕಿ ಕಾಳು ಮೇಲೆ ಚಿತ್ರವನ್ನು ಬರೀತಾರೆ. ರಾಮ ಸೀತೆ ಮತ್ತು ಆಂಜನೇಯ ಸ್ವಾಮಿದು ಬರೆದಿದ್ರು ಲೆಕ್ಕ ಹಾಕ್ಕೊಳ್ಳಿ. ಮೈಕ್ರೋ ಆರ್ಟಲ್ಲಿ ಅಕ್ಕಿ ಕಾಳು ಮೇಲೆ ಕಾಣಿಸಲ್ಲ, ಅದು ಮೈಕ್ರೋಸ್ಕೋಪಲ್ಲಿ ಕಾಣಿಸುತ್ತೆ ನಿಮಗೆ ಗೊತ್ತಲ್ಲ. ಅದರಲ್ಲಿ ಬರೆದಿದ್ದಾರೆ, ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿ. ದಟ್ಸ್ ಎ ಮೈಕ್ರೋ ಆರ್ಟ್ ಅಂತ ಹೇಳಿ. ಈ ಅಕ್ಕಿ ಮೇಲೆ ಹೆಸರನ್ನು ಯಾರು ಸುಲಭವಾಗಿ ಬರೀತಾರೆ, ಆದರೆ ಚಿತ್ರ ಬರೆಯುವಂಥದ್ದು ಎಷ್ಟು ಕಷ್ಟ ಇದೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಅದು ಎಷ್ಟು ಸಣ್ಣದು ಇದೆಲ್ಲ ಏನೋ ಮೈಕ್ರೋ ಆರ್ಟ್ ಅಂತಾರೆ. ಇದು ಎಲ್ಲೋ ನಿಮ್ಗೆ ಲಕ್ಷಕ್ಕೊಬ್ರೂ ಸಿಗಲ್ಲ, ನಿಮಗೆ ಕೋಟಿಗೊಬ್ಬರು ಸಿಕ್ಕಿದ್ರೆ ನಿಮಗೆ ಪುಣ್ಯ. ಮಿಷಿನ್ನು ಕೂಡ ಬರೆಯೋಕ್ಕಾಗಲ್ಲ ಅಂಥದ್ದು ವ್ಯಕ್ತಿ ಬರಿತಾನೆ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ. ಈ ಚೈನಾದಲ್ಲಿ ಕೆಲವೊಂದರ ಜನ ಬರೀತಾರೆ. ಹೆಂಗೆ ಬರೀತಾರೆ ಅಂತ ನೀವು ಫೋಟೋ ಅದೆಷ್ಟು ಫಿಕ್ಸಲ್ಲಿ ಅಂತ, ಇವರು 512 ಫಿಕ್ಸಲ್ಲಿ ಇರುತ್ತೆ. ಅಷ್ಟು ಚೆನ್ನಾಗಿ ಬರೀತಾರೆ, ಅಷ್ಟು ಚೆನ್ನಾಗಿ ಕ್ಲಾರಿಟಿ ಇರುತ್ತೆ ಗೊತ್ತಾಯ್ತಲ್ಲ. ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಇದನ್ನು. ಅಂದರೆ ಆ ರೀತಿ ನೀವು ಇನ್ವಾಲ್ವ್ಮೆಂಟ್ ತೊಗೋಬೇಕು. ಎಲ್ಲ ವಿಚಾರದಲ್ಲೂ ಅದ್ಭುತವಾಗಿ ತಿಳ್ಕೊಬೇಕು. ನೀವು ಗೊತ್ತಿದ್ರು ಮತ್ತೆ ಅದನ್ನೇ ತಿಳ್ಕೊಬೇಕು. ಅದು ಎಕ್ಸ್ಪರ್ಟ್ ಆಗಿಬಿಡ್ಬೇಕು. ಆವಾಗ ನೋಡಿ ನೀವು ಅದ್ಭುತವಾದಂಥ ಒಂದು ವ್ಯಕ್ತಿತ್ವವನ್ನು ಹೊಂದುತ್ತೀರ ಗೊತ್ತಲ್ಲ. ಇದು ವಿಶೇಷವಾದಂಥ ಇದನ್ನು ಇಷ್ಟು ನೀವು ತಿಳ್ಕೊತು ಅಂತಂದರೆ ಸಾಕು, ನಿಮಗೆ ಮಣಿಪೂರಕ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಬೇರೆಯವರೆಲ್ಲ ಶತ್ರುಗಳು ಉರ್ಕೊಳ್ಳಿ ಅಂತ ನೀವು ಜೀವನ ಮಾಡಿ ಮೂಲಾಧಾರ ಚಕ್ರ, ಅದು ಮಣಿಪೂರಕ ಚಕ್ರ ಆಕ್ಟಿವೇಶನ್ ಆಗಿ ತುಂಬ ಚೆನ್ನಾಗಿ ಆಗ್ತೀರ ಗೊತ್ತಲ್ಲ. ಅದು ಮಣಿಪೂರಕ ಚಕ್ರ ಆಕ್ಟಿವೇಶನ್ ಮಾಡ್ಕೊಬಿಡ್ತು ಅಂತಂದರೆ ಶತ್ರುಗಳು ಉರ್ಕೊಳ್ಳೋ ಅಂಥ ರೀತಿ ನೀವು ಬೆಳೀತಾ ಹೋಗ್ತೀರ. ಇದು ಕುಂಡಲಿನಿ ತಂತ್ರದ ವಿಚಾರ. ಇನ್ನು ಬರಬೇಕಾದಂಥ ಒಂದು ಆಸ್ತಿ ಬರ್ತಾ ಇಲ್ಲ ಅಂತಂದರೆ, ಬರಬೇಕಾಗಿರೋವಂಥ ಒಂದು ಆಸ್ತಿ ಕೈ ತಪ್ತಾ ಇತ್ತು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅನ್ನೋಂಥ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಶೇರ್ ಮಾಡಿ ಮತ್ತು ಫಾಲೋನ ಮಾಡ್ಕೊಳ್ಳಿ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಗೊತ್ತಲ್ಲ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಂಡ ಏನಂತ, ಬರಬೇಕಾಗಿರುವಂಥ ಒಂದು ಆಸ್ತಿ ಕೈ ತಪ್ತಾ ಇತ್ತು ಅಂತಂದರೆ ಏನು ಮಾಡಬೇಕು ಅನ್ನೋಂಥ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಬರಬೇಕಾಗಿರೋವಂಥ ಒಂದು ಆಸ್ತಿ ನೋಡಿ ಯಾರಿಂದ ಬರಬೇಕು, ಪಿತೃಗಳಿಂದನೇ ಬರಬೇಕು. ಅಂದರೆ ತಂದೆ ತಾಯಿಗಳಿಂದ ಬರಬೇಕು. ಭಾಳಷ್ಟು ಜನ ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಈ ಅಣ್ಣ ತಮ್ಮ ಇರ್ತಾರೆ, ಅಣ್ಣನ ತಂದೆ ಇರಲ್ಲ ಅಥವಾ ತಾಯಿ ಇರಲ್ಲ, ಅಥವಾ ತಂದೆ ತಾಯಿ ಇತ್ತು ಅಂತಂದರೆ ಎಲ್ಲ ಇದನ್ನು ಇವರೇ ಮೇಂಟೈನ್ ಮಾಡಿಕೊಡ್ತಾ ಇರ್ತಾರೆ. ತಂದೆ ತಾಯಿ ಭಾಗ ಮಾಡ್ತೀನಿ ಅಂತಂದ್ರೂ ಕೂಡ, ಆಸ್ತಿ ಬರಬೇಕಾಯ್ತು ಅಂತಂದರೂ ಕೂಡ ಇವರು ಅದನ್ನು ತಡಿತಾ ಇರ್ತಾರೆ. ಯಾಕಂದರೆ ಇವರೆಲ್ಲ ಮೇಂಟೈನ್ ಮಾಡ್ತಾರೆ, ಬಾಡಿಗೆ ಗಿಡಿ ಎಲ್ಲ ತೊಗೋತಾ ಇರ್ತಾರೆ. ಅಣ್ಣನೋ ಅಥವಾ ಯಾರೋ ಒಬ್ಬರು ಮೇಂಟೈನ್ ಮಾಡ್ತಾ ಇರ್ತಾರೆ, ಅವರು ತೊಗೋತಾ ಇರ್ತಾರೆ. ಇವ್ರಿಗೆ ತುಂಬ ಕಷ್ಟ ಇರುತ್ತೆ. ನೋಡಿ, ನಮ್ಮ ಹತ್ರ ಬಂದಿದ್ದರು ಅವರು.
ತಮ್ಮ ಬಂದಿದ್ದರು. ನೋಡಿ ಗುರುಗಳೇ, ನಾನು ವಯಸ್ಸಲ್ಲಿ ನಮ್ಮ ಅಣ್ಣನಿಗಿಂತ 10 ವರ್ಷ ಚಿಕ್ಕವನು. ನಮ್ಮ ತಂದೆ ಆಸ್ತಿ ಬರಬೇಕು, ತುಂಬ ನಮ್ಮ ತಂದೆ ಆಸ್ತಿ ಮಾಡಿದ್ದೀವಿ, ತುಂಬ ಏಜ್ ಆಗಿಬಿಟ್ಟಿದೆ, ಇವಾಗ ನಡೆಯೋಕ್ಕೂ ಕೂಡ ಆಗಲ್ಲ, ತಾಯಿಗೂ ಅಷ್ಟೇ ಅವ್ರಿಗೇನು ಗೊತ್ತಾಗಲ್ಲ. ನಮ್ಮ ಅಣ್ಣನೇ ಎಲ್ಲ ಮೇಂಟೈನ್ ಮಾಡ್ತಾ ಇರೋಂಥದ್ದು. ಮತ್ತು ಬಿಲ್ಡಿಂಗ್ ಇದೆ, ಮತ್ತು ಬಾಡಿಗೆ ಬರುತ್ತೆ. ನಮ್ಮ ತಂದೆ ಎಲ್ಲ ನಮ್ಮ ಜೊತೆ ಇದ್ದ, ಬಟ್ ನಾವು ಬೇರೆ ಕಡೆ ಇದ್ದೀವಿ, ಬೇರೆ ಮನೆಯಲ್ಲಿದ್ದೀವಿ. ನಮ್ಮ ಅಣ್ಣ ಒಳ್ಳೆ ಬಿಸ್ನೆಸ್ಸು ಕೂಡ ಮಾಡ್ತಾನೆ, ಸಣ್ಣ ಪುಟ್ಟ ಬಿಸ್ನೆಸ್ಸು. ಬಟ್ ನಮ್ಮ ತಂದೆ ತಾಯಿದು ಎಲ್ಲ ಆಸ್ತಿ ಮೊದಲಿಂದನೂ ಅವನೇ ನೋಡ್ಕೊತಾ ಇದ್ದ. ಮದುವೆ ಆದಮೇಲೂ ಕೂಡ ನಮಗೆ ತಂದೆಗೆ ಭಾಗ ಮಾಡಿ, ಯಾಕಂದರೆ ಬರಬೇಕಾಗಿರೋಂಥ ಆಸ್ತಿ ಬರಬೇಕಲ್ವಾ. ಭಾಗ ಮಾಡಿ ಅಂತಂದರೆ ಮಾಡಲೇ ಇಲ್ಲ, ಅಂದರೆ ಅವಾಗ ಮಾಡಲಿಲ್ಲ. ಆಮೇಲೆ ಮಾಡೋಕ್ಕೆ ನಮ್ಮಣ್ಣ ಬಿಡಲಿಲ್ಲ. ಯಾಕಂದರೆ ಎಲ್ಲ ಮಾಡಿ ಎಲ್ಲ ಬಾಡಿಗೆ ಇವನೇ ತೊಗೋತಾ ಇದ್ದಾನೆ. ಕೇಳಿದ್ರೆ ತಂದೆ ತಾಯಿನ ಸಾಕಬೇಕು, ಹುಷಾರಿಲ್ಲ ಅವ್ರಿಗೆಲ್ಲ ಅಡ್ಮಿಟ್ ಮಾಡಬೇಕು, ಅವರೆಲ್ಲ ಯಾರು ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಬಾಡಿಗೆ ಮತ್ತು ಬಿಲ್ಡಿಂಗು. ಎಷ್ಟು ವರ್ಷ ಆಗಿದ್ರು ಕೂಡ ತಂದೆ ತಾಯಿಗೆ 90 ಆಜುಬಾಜು, 90 ವರ್ಷ ತಂದೆಗೆ, ತಾಯಿಗೆ ಒಂದು 87-88 ವರ್ಷ ಆದರೂ ಕೂಡ ಆಸ್ತಿ ಭಾಗ ಮಾಡ್ತಾ ಇಲ್ಲ. ನಂಗೆ ತುಂಬ ಕಷ್ಟ ಇದೆ, ಸಾಲ ಮಾಡ್ಕೊಂಡು ಒದ್ದಾಡ್ತಾ ಇದ್ದೀನಿ ಗುರುಗಳೇ ಅಂತ ನನ್ನ ಹತ್ರ ಬಂದಿರು. ನೋಡಿ ಹೆಂಗೆ ಮಾಡ್ತಾರೆ ಅಂತಂದರೆ, ಭಾಗ ಮಾಡಿಬಿಡ್ತಂದ್ರೆ ಅವ್ನಿಗೆ ಅರ್ಧ ಕೊಡಬೇಕು. ತಂದೆ ತಾಯಿ ಹೆಸರಲ್ಲೇ ಇದ್ದರೆ ಇರೋಷ್ಟವರೆಗೂ ಅವ್ರು ಎಂಜಾಯ್ ಮಾಡ್ಬೋದಲ್ಲ. ತಂದೆ ನಂತರ ತಾಯಿ, ತಾಯಿ ನಂತರ ತಂದೆ ಬರುತ್ತೆ, ಭಾಗನೇ ಮಾಡಲ್ಲ. ಇವ್ರಿಗೇನು ಗೊತ್ತಾಗಲ್ಲ, ಏಜ್ ಆಗಿಬಿಟ್ಟಿದೆ. ಕಿವಿ 100 ಸರಿ ಮಾತಾಡಿದ್ರೆ 1 ಸರಿ ಅಂತಾರಂತೆ ಅವರು. ಗೊತ್ತಾಗಲ್ಲ, ಏಜ್ ಆಗಿದೆ, ಕಣ್ಣು ಮಂಜಾಗಿದೆ, ಕೈ ನಡುಗುತ್ತೆ, ಊಟ ತಿಂಡಿ ಕೊಡ್ತಾರೆ, ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಎಲ್ಲ. ಇದು ಬರಬೇಕಾದ್ರೆ ನಮ್ಮ ಹತ್ರ ಬಂದರು, ಅಷ್ಟಲಕ್ಷ್ಮಿ ಹತ್ರ ತೆಗೆದುಕೊಂಡು ಕೇವಲ 6 ತಿಂಗಳು, 1 ವರ್ಷದ ಒಳಗಡೆ ಅವರು ದೊಡ್ಡವರೆಲ್ಲ ಸೇರಿಕೊಂಡು, ಏನೋ ಒಂದು ಇವ್ನು ಕೇಳ್ದ, ದೊಡ್ಡವರೆಲ್ಲ ಸೇರಿಕೊಂಡ್ರು, ಮಾತಾಡಿದ್ರು. ಅವ್ನು ಕೊಟ್ಬಿಡಪ್ಪ ಒಂದೇನಿದೆ ಅಂತ ಅಂದ್ಕೊಂಡ್ರು. ಆಯಿತು ಅಂದ್ಬಿಟ್ಟು ಅವನ ಆಸ್ತಿ ಬಂದ್ಬಿಡ್ತು. ಗೊತ್ತಾಯ್ತಲ್ಲ. ಆ ರೀತಿ ಈಗ ಏನಾಗುತ್ತೆ ಅಂತಂದರೆ, ಬರಬೇಕಾಗಿರೋಂಥ ಆಸ್ತಿನೇ ಬರ್ತಾ ಇರಲ್ಲ. ಗೊತ್ತಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಒಂದು ಹಸ್ತರೇಖೆಯಲ್ಲಿ ಭೂಮಿ ಯೋಗ ಇಲ್ಲ ಅಂತ. ಭೂಮಿ ಖರೀದಿ ಮಾಡೋಂಥ ಒಂದು ಗೆರೆ ರೇಖೆ ಅಂತ ಅನ್ಬೋದು, ಅದು ಇರೋದಿಲ್ಲ. ಅದು ಸರಿಯಾಗಂತೂ ಆಗಲ್ಲ. ಬಟ್ ಏನು ಮಾಡಬೇಕು ಅಂತಂದರೆ, ನಾವು ದೇವರ ಮೊರೆನ ಹೋಗಬೇಕು. ಯಾರು ಅಂತ, ಭೂವರಾಹ ಸ್ವಾಮಿ. ಗೊತ್ತಲ್ಲ, ಭೂವರಾಹ ಸ್ವಾಮಿ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಬರಬೇಕಾಗಿರೋಂಥ ಆಸ್ತಿ. ಇದೇ ಥರ ಎಷ್ಟೊಂದು ಜನಕ್ಕೆ ನಾನು ಹೇಳಿರುವಂಥ ತಂತ್ರವನ್ನು ಹೇಳ್ಕೊಂಡು ತುಂಬ ಜನ ಕೋಟ್ಯಾಂತರ ರೂಪಾಯಿ ಬರಬೇಕಾಗಿರೋದು 8 ವರ್ಷ, 10 ವರ್ಷ, 22 ವರ್ಷದಿಂದ ಬಂದಿರೋಂಥದ್ದು ನಾನು ಹೇಳುವಂಥ ಒಂದು ತಂತ್ರದಿಂದ, ನಾನು ಕೊಟ್ಟಂತಹ ಅಷ್ಟಲಕ್ಷ್ಮಿ ಯಂತ್ರದಿಂದ ದುಡ್ಡು ಬಂದ್ಬಿಟ್ಟಿದೆ, ಅಂದರೆ ಆಸ್ತಿ ಬಂದ್ಬಿಟ್ಟಿದೆ ಅಂತಲ್ಲ. ಭೂವರಾಹ ಸ್ವಾಮಿ ಒಂದು ನೀವು ಆರಾಧನೆ ಮಾಡಿ ಮತ್ತು ಅಷ್ಟೋತ್ತರವನ್ನು ಓದ್ತಾ ಇರಬೇಕು. ಗೊತ್ತಾ. ಇನ್ನೊಂದೇನು ಅಂತಂದರೆ, ಈ ಭೂವರಾಹ ಸ್ವಾಮಿಯ ಒಂದು ಆರಾಧನೆ ಮಾಡೋದ್ರಿಂದ ತುಂಬ ಅನೇಕ ರೀತಿಯಂಥ ಒಂದು ಶಕ್ತಿ ಬರುತ್ತೆ. ಮತ್ತು ಭೂಮಿಗೆ ಒಡೆಯ ಯಾರು ಅಂತಂದರೆ ಭೂವರಾಹ ಸ್ವಾಮಿ ಅಂದರೆ ವಿಷ್ಣುವಿನ ಒಂದು ಅವತಾರ. ಹಾಗಾಗಿ ನೀವೇನು ಮಾಡಿ ಅಂತಂದರೆ, ನೀವು ಅದ್ಭುತವಾಗಿ ನೀವೊಂದು ಪೂಜೆಯನ್ನು ಮಾಡಬೇಕು, ದೇವಸ್ಥಾನ ದರ್ಶನವನ್ನು ಮಾಡಬೇಕು. ನೋಡಿ, ಭಾಳಷ್ಟು ಜನಕ್ಕೆ ಏನಂತಂದರೆ, ಎಲ್ಲೋ ಒಂದು ಆಸ್ತಿ ಅವರ ತಂದೆ ಮಾಡಿರ್ತಾರೆ, ಗೊತ್ತೇ ಇರಲ್ಲ. ಎಲ್ಲೋ ಒಂದು ಮೊನ್ನೆ ಯಾರೋ ಒಬ್ಬರು ಬಂದಿದ್ದರು. ನಾನು ಏನು ಹೇಳ್ತೇನೆ ಅಂತ ಬಂದಾಗ, ಗುರುಗಳೇ ಯಾವುದೋ ಒಂದು ಆಸ್ತಿ ಬರಬೇಕು, ಬರ್ತಾ ಇಲ್ಲ, ಕೋರ್ಟು ಲಿಟಿಗೇಷನ್ ಆಗಿದೆ ಅಂತ. ನಾನೇನೋ ಒಂದು ಅಷ್ಟಲಕ್ಷ್ಮಿ ಅಂತ ಕೊಟ್ಟೆ, ತೊಗೊಳ್ಳಿ, ನೀವು ಫೈನಾನ್ಷಿಯಲ್ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತ ಕೊಟ್ಟೆ. ಅವರು ಯಾವುದೋ ಒಂದು ಅಟ್ಟದ ಮೇಲೆ ಹುಡುಕಿದಾಗ, ಹಳೇ ಫೈಲ್ಗಳು ಮತ್ತು ಕೇಸ್ಗೆ ಅಂತ ಹುಡುಕಿದಾಗ ಯಾವುದೋ ಒಂದು ಪತ್ರ ಐತಂತೆ. ಆ ಪತ್ರದಲ್ಲಿ ಜಮೀನು ಪತ್ರ ಅದು. ಇವ್ರು ನೋಡೇ ಇರಲಿಲ್ವಂತೆ, ಅಷ್ಟು ದುಡ್ಡು ಯಾವುದೋ ಒಂದು ಟ್ರಂಕಲ್ಲಿ ಹಾಕ್ಬಿಟ್ಟು. ಆಮೇಲೆ ಅಲ್ಲಿ ಹೋಗ್ತಾ ಇವ್ರ ತಂದೆಗೆ ಬರಬೇಕಾಗಿತ್ತಂತೆ ಗೊತ್ತಲ್ಲ. ಅದನ್ನು ಹೋಗಿ ಏನು ಮಾಡಿ ಎಲ್ಲ ಇದು ಮಾಡಿಕೊಂಡು, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಸ್ಕೊಂಡು, ಬೇರೆಯವ್ರಿಗೆ ಯಾರೋ ಒಬ್ಬರು ಅದನ್ನು ಇದು ಮಾಡ್ಕೊಂಡಿದ್ರು, ಒಳ ಉಳ್ತಾಯಿದ್ರು, ಅವ್ರಿಗೋಗಿ ದುಡ್ಡು ಕೊಟ್ಟು ಸ್ವಲ್ಪ ಇದು ಮಾಡಿಕೊಂಡು ಇವ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಏನೋ ಮಾಡ್ಕೊಂಡು ಬಂದ್ಬಿಟ್ರು. ಆ ಥರ ಒಂದು ಮಿರಾಕಲ್ಸ್ಗಳು ಆಗ್ತಾ ಇರ್ತವೆ ಗೊತ್ತಲ್ಲ. ಅದಕ್ಕೆ ನೀವು ಏನು ಮಾಡಿ ಅಂತಂದರೆ, ನಾನು ಹೇಳುವಂಥ ಒಂದು ಪೂಜೆಯನ್ನು ಮಾಡಿ ಖಂಡಿತ 3 ತಿಂಗಳು ಅಥವಾ 6 ತಿಂಗಳಲ್ಲೂ. ಎಷ್ಟೋ ಜನ ಗುರುಗಳು ಇದೇನು 3 ತಿಂಗಳಲ್ಲಿ ಆಗುತ್ತೆ ಅಂತಂದರೆ 3 ವರ್ಷ ಆದರೂ ಆಗಿಲ್ಲ. ಎಷ್ಟೋ ಜನ ಈಗಲೂ ಫೋನ್ ಮಾಡ್ತಾರೆ, ಗುರುಗಳೇ ಆಗಬೇಕು, ಅದು ಬಂದು ನೀವು ಕೇಳ್ಕೊಂಡು ಹೋಗಿ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತೀನಿ, ಅವ್ರು ಬರೋಕ್ಕೂ ಕೂಡ ಆಗ್ತಾಯಿಲ್ಲ. ಅಂದರೆ ಭೂಮಿ ಯೋಗ ಇಲ್ಲ ಅಂತ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ನೀವು
ಒಂದು ಭೂವಾರ ಸ್ವಾಮಿಯನ್ನು ಇದು ಮಾಡಿ, ನಾನು ಹೇಳುವಂಥ ಒಂದು ಪೂಜೆಯನ್ನು ಮಾಡಿ, ನಾನು ಹೇಳುವಂಥ ಒಂದು ತಂತ್ರವನ್ನು ಮಾಡಿ, ಮತ್ತು ನಾನು ಹೇಳುವಂಥ ಒಂದು ಯಂತ್ರವನ್ನು ನೀವು ಇಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ವಿಚಾರ. ನೀವು ಅದ್ಭುತವಾಗಿ ನೀವು ಭೂವಾರ ಸ್ವಾಮಿಯನ್ನು ಪೂಜೆಯನ್ನು ಮಾಡೋದ್ರಿಂದ ಮತ್ತು ಅಷ್ಟೋತ್ತರವನ್ನು ಓದೋದ್ರಿಂದ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥದ್ದು ತಂತ್ರದ ವಿಚಾರ. ಇನ್ನು ನಾವು ಹೊಸದಾಗಿ ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ. ಇಲ್ಲಿ ತುಂಬ ಜನರ ಒಂದು ಮಾಹಿತಿ, ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ದೊಡ್ಡ ಪ್ರೊಫೆಷನ್ನು, ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ತೋರಿಸ್ತಾ ಇದ್ದಾರೆ. ಊರುಗಳೇ ನಾವೊಂದು ಯಾವ್ದಾರು ಹೆಣ್ಣಿದ್ರೆ ಹುಡುಕಿ ಹೇಳಿ, ನಿಮ್ಮತ್ತು ಎಷ್ಟೊಂದು ಜಾತಕಗಳು ಬರುತ್ತೆ, ನೀವು ನೋಡಿ, ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾ ಇರ್ತಾರೆ, ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ. ಅದಕ್ಕೋಸ್ಕರ ನಾನೇನು ಮಾಡ್ಬಿಟ್ಟಿದ್ದೆ ಅಂತಂದರೆ, ವಧುವರ ಮಾಹಿತಿ ಕೇಂದ್ರನೇ ಮಾಡಿ, ಐಶ್ವರ್ಯ ವಧುವರ ಮಾಹಿತಿ. ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ. ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು. ಗೊತ್ತಲ್ಲ, ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಹಿತಿ. ಈಗ ಆಲ್ರೆಡಿ ಸುಮಾರು ನಾನು ಸ್ಟಾರ್ಟ್ ಮಾಡೋದ್ರಿಂದ ಒಂದು 7-8 ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ. ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು 40-50 ಮದುವೆ ಮಾಡಿದ್ದೀನಿ. ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ. ಆ್ಯಪ್ ಇದೆ, ಅದರಲ್ಲೂ ಕೂಡ ನೀವು ನೋಡ್ಬೋದು. ವೆಬ್ಸೈಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ. ಇಲ್ಲಾಂದರೆ ನಮ್ಗೆ ಫೋನ್ ಮಾಡಿ. ಇಂಥ ಎಷ್ಟೊಂದು ಜನಕ್ಕೆ ಮನೇಲಿ ತಂದೆ ಇರಲ್ಲ, ಹೆಣ್ಮಕ್ಳು ನೋಡಬೇಕು, ಯಾರೂ ಕೂಡ ನೋಡೋರಿರಲ್ಲ, ಅಂಥವ್ರಿಗೂ ಕೂಡ ನೀವು ಹೇಳಿ. ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು. ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ, ಇದು ಎಲ್ರಿಗೂ ಸಿಗಲ್ಲ. ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ಗೊತ್ತಲ್ಲ, ಫಾರಿನಲ್ಲಿರೋಂಥ ಗಂಡ ಆಗಿರ್ಬೋದು, ಅಥವಾ ಫಾರಿನಲ್ಲಿ ಇರೋದು ಹುಡುಗಿ ಇರ್ಬೋದು, ನಮ್ಮ ಹತ್ರ ಬರ್ತಾ ಇರುತ್ತೆ. ತುಂಬ ಪ್ರೊಫೈಲ್ ಬರ್ತಾರೆ, ಡಾಕ್ಟರ್ಸು, ಇಂಜಿನಿಯರ್, ಪ್ರೊಫೆಷನ್ಸು. ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗಲ್ಲ. ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ. ಇದನ್ನು ನಾವು ಶಾಸ್ತ್ರೀಯವಾಗಿ ಇದನ್ನು ನೋಡಿ, ಜಾತಕವನ್ನು, ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿರ್ತೀವಿ. ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ. ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ, ಬಯೋಡೇಟಾವನ್ನು ಕಳಿಸಿ. ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ. ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ. ನಿಮಗೆ ಈ ಥರ ಒಂದು ಹೆಣ್ಣಿದೆ, ಒಂದು ಗಂಡಿದೆ ಅಂತ. ಅದ್ಭುತವಾದ ಒಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು. ಗೊತ್ತಲ್ಲ, ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರು ತಿಳಿಸಿ. ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿ. ಯಾಕಂದರೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾದ್ರು ತಿಳಿಸಿ, ಇಂಥ ಕಡೆ ಇದೆ ಅಂತ. ಇದು ನೀವು ತಿಳಿಸಿ ಒಂದು ಮಾಹಿತಿ ಕೊಟ್ಟವ್ರು ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಗೊತ್ತಲ್ಲ, ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ, ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ. ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂಥವ್ರು. ಗೊತ್ತಲ್ಲ, ಇದು ವಿಚಾರ.